ಸಿನಿಮಾದಲ್ಲಿ ಅಂತ. ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿಗೆ ಯಾವತ್ತೂ ನಾ ಚಿರಋಣಿ. ಇನ್ನು ನಮ್ಮ ಸಿನಿಮಾ ತಂಡ ಬಗ್ಗೆ ಹೇಳ್ಬೇಕು, ಸುಜನ್ ಸರ್ ಆಗಿರ್ಬೋದು, ರಾಮ್ ಸರ್ ನನ್ನ ಡೈರೆಕ್ಷನ್ ಮಾಡಿದ್ರು ಅಷ್ಟೇ, ಪ್ರೊಡಕ್ಷನ್ ಇಲ್ಲಿ ಯಾವ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ರು ಅಷ್ಟೇ, ನೀವು ಇದ್ದೇ ಇರ್ತೀರ ಅಂತ. ಇನ್ನು ಮಾಧ್ಯಮದವರಂತೂ ನನ್ನಂತೂ 2-3 ದಿವಸ ಇಲ್ಲ ಮಾಲ್ಯ ವಿಸಿಟ್ಗೆ ಹೋಗಿದ್ದಾಗ ಕೂರಿಸ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಬೇರೆದ ಒಪ್ಕೊಳಕ್ ಹೋಗ್ಬೇಡ, ಹೊಟ್ಟೆ ಕೊಡ್ತೀನಿ ಅಂತ ಭಾಳ ಆಟ. ಮಾದಪ್ಪನ ಮೇಲೆ ಆಟ ಮಾಡ್ಬಿಟ್ಟ, ಅದಂತೂ ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಈ ಋಣನ ಮರೆಯಲ್ಲ. ಆಮೇಲೆ ಕತೆ ಹೇಳಿದ್ರು ಸರ್ ಹಿಂಗೆ ಮಾಡಬೇಕು ಅಂತ. ನಾನು ನನ್ನ ಕತೆ ಕೇಳ್ಬಿಟ್ಟು ಮೋಸ್ಟ್ಲಿ ಸಿನಿಮಾದಲ್ಲಿ ನನ್ನದೇ ಫುಲ್ ಇರೋದು, ನಿನ್ನ ಕತೆನೇ ಇಲ್ಲ ಇಲ್ಲಿ, ಫುಲ್ ಚೆನ್ನಾಗಿ ಮಾಡ್ಬಿಡ್ಬೇಕು ಅಂತ ನಾನು ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ಸರ್ ಇಷ್ಟು ಕತೆಯಲ್ಲಿ ನಂದೊಂದು ಚೋರು ಕತೆ. ಹ್ಞೂ ಸರ್, ಅದೊಂದು ಹ್ಞೂ ಸರ್ ಎಲ್ಲಕ್ಕೂ ಕಾರಣ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಚಾಮರಾಜನಗರ ಸ್ಲ್ಯಾಂಗ್ ನನಗೆ ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಗೆ ಒಂದು ಚಾನ್ಸ್, ಒಂದು ಬಂದೋಗೋ ಸೀನ್ ಆದ್ರೂ ನಾವು ಕೊಟ್ಟೇ ಕೊಡ್ತೀನಿ ಕಣ, ತಲೆ ಕೆಡಿಸ್ಕೊಬೇಡ ಅಂತ. ನಮ್ಮ ಅಣ್ಣ ಏನು ಬಿಟ್ಟ ಬಾಣ ಕೊಟ್ಟ ಮಾತ್ರ ಯಾವತ್ತೂ ತಪ್ಪಲ್ಲ. ಅದೊಂದು ಖುಷಿ ಆಯಿತು ಸರ್ ನನಗೆ. ಇನ್ನು ಹೊತ್ತಿಗೆ ಅವ್ರ ಮನೆ ಹೋಮ್ ಮಿನಿಸ್ಟ್ರು ಸಿನಿಮಾ ನೋಡಿದ ಮೇಲೆ ಮಾತ್ರ ಸರ್ ಮತ್ತೆ ಈ ಸಿನಿಮಾದಿಂದ ನನಗಾದಂಥ ಲಾಭ ಮತ್ತು ಇನ್ನೂ ಹೆಚ್ಚು ಲಾಭ ಎರಡನ್ನೂ ಹೇಳ್ಕೊ ಹೋಗ್ತೀನಿ. ಫಸ್ಟು ತರುಣ್ ಸರ್ಗೆ ಸಿಕ್ಕಿದ್ರು ನನಗೆ ಕುಟುಂಬ ಅವಾರ್ಡ್ಸಲ್ಲಿ. ಅವಾಗ ತರುಣ್ ಸರ್ಗೆ ಸರ್ ಯಾವ್ದಾರ ಕ್ಯಾರೆಕ್ಟರ್ ಇದ್ರೆ ಹೇಳಿ ಸರ್, ದಯವಿಟ್ಟು ಸಿನಿಮಾಗಳೇ ಸಿಗ್ತಾ ಇಲ್ಲ ಅಂದಾಗ ಮನೆ ಹೌದಾ ಮನೆ ಕಟ್ಟೆ ಎಲ್ಲ ತೆಗಿತೆ ಮನೆ ನೀನು ಅಂತ. ಕಟ್ಟೆ ಏನು ಸರ್ ನೀವು ಹೇಳಿದ್ರು ಬಟ್ಟೆ ಎಲ್ಲ ಬಿಚ್ಚಾಕ. ಹಾಗೆ ನಾವು ಕಡೆ ದಿವಸ ಯಲ್ಲಾಪುರದಲ್ಲಿ ಶೂಟಿಂಗ್ ಮಾಡಿದಾಗ ಅದರ ಅನುಭವ ಅದ್ಭುತ. ಇಂಥ ಒಂದು ಸಕ್ಸಸ್ ಮೀಟಲ್ಲಿ ನಾನು ಭಾಗಿಯಾಗಿದ್ದು ನನ್ನ ಸೌಭಾಗ್ಯ. ಹಾಗೆ ಈ ಒಂದು ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾದ ಮೇಲೆ ಎಲ್ಲರಿಗೂ ಇದೇ ರೀತಿ ಇರಲಿ, ಇದು ಇನ್ನೂ 100 days ಸಕ್ಸಸ್ಫುಲ್ ಆಗಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ಥ್ಯಾಂಕ್ ಯು. ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ಪುನೀತ್ ಸರ್ಗೆ, ನನ್ನ ರಾಬರ್ಟಿಂದ ಇಲ್ಲಿವರೆಗೂ ಅವರ ತಂಡದ ಪ್ರತಿಯೊಂದು ಸಿನಿಮಾದಲ್ಲೂ ನನ್ನನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಈ ಒಂದು இதுமாரி பயங்கரமாக ஹிட் ஆகி கொண்டாட போகிறாங்க. தெலுங்குலையும் பயங்கரமாக ஹிட் ஆக போகுது, ஆல் ஓவர் வேர்ல்டு ஹிட் ஆக போகுது இந்த படம். ஏன்னா அப்படி பாசிட்டிவ் ரெஸ்பான்ஸ் இருக்குது இந்த படத்துக்கு. நான் ரொம்ப நம்புகிறேன் இந்த படத்தை. எனக்கு முதல் இந்த படம் இங்கே ரிலீஸ் ஆனதில் எனக்கு ரொம்ப சந்தோஷம். என்னன்னா, நான் முதல் படத்துலேயே இங்கே ஹிட் பையா மூவியில் தான் என்னோடய ஃபஸ்ட்டு படம். பையா மூவியும் பெங்களூர் ஷூட் பண்ணது. நான் அங்கே அந்த படமும் ஹிட் அங்கே கன்னடத்தில் என்னை முதல் நீங்கள் ஏற்றுக்கிட்டதுக்கு உங்களுக்கு நான் நன்றி. என்னோடய ஃபஸ்ட்டு கன்னட மூவியும் ஹிட்டு, அதுலேயும் நான் இருக்கிறதுக்கு எனக்கு ரொம்ப சந்தோஷமாக இருக்குது. என்னை வந்து இந்த ப்ரெஸ் மீட்டு கூப்பிட்டதுக்கு கேன் ஸ்பீக் லிட்டில் பிட். அண்ட் ஃபர்ஸ்ட் தேங்க்ஸ் டு மதுரகவி சார். by him only I came into this movie, and thanks to ಪುನೀತ್ ರಂಗಸ್ವಾಮಿ ಸರ್. ಥ್ಯಾಂಕ್ ಯು ಎವ್ರಿವನ್ ಸಪೋರ್ಟ್ ಮಾಡಿದ್ದಕ್ಕೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಾನು ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರೇ ಸರೇ ಕರೆದು ಇದರದೊಂದು ಸಣ್ಣ ಒಂದು ಪಾತ್ರ ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ನನಗೆ ಈ ಥರದೊಂದು ಅವಕಾಶ ಸಿಕ್ಕಿದ್ದು, ನಿಮ್ಮೆಲ್ಲರ ಮುಂದೆ ನಿಲ್ಲಕ್ಕೆ ಅವಕಾಶ ಸಿಕ್ಕಿದ್ದು. 16 ವರ್ಷ ಆಗಿತ್ತು. ಈ ಥರದೊಂದು BGM, ಈ ಥರದೊಂದು ಸಾಂಗ್ಸ್, ಈ ಥರದೊಂದು ಭಾಷೆ, ಲೈಕ್ ಇರೋ ಆಕ್ಟರ್ಸ್ ಆಕ್ಟಿಂಗ್ ಎಕ್ಸ್ಟ್ರೀಮ್ಲಿ ಗುಡ್. ಸೂಪರ್ ಆಗಿದೆ. ಲಾಸ್ಟ್ ಸ್ವಲ್ಪ ಫಿಲಮ್ ಬರಬೇಕಿತ್ತು, ಬಂದಿದೆ. ಹೇಳ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಸೂಪರ್